ನಮಸ್ಕಾರ. ಇವತ್ತಿನ ವಿಡಿಯೋ ಈ ಮೂರು ನಮ್ಮ ಷೇರುಗಳು 83 ಲಕ್ಷ ಕೋಟಿ ತಲುಪುವ ಸಾಧ್ಯತೆಗಳಿವೆ ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇಂಗ್ಲಿಷ್ನಲ್ಲಿ ಹೇಳಿದ್ರೆ 83 ಲಕ್ಷ ಕೋಟಿಗೆ 1 ಟ್ರಿಲಿಯನ್ ಅಂತ ಕರೀತಾರೆ. 1 ಟ್ರಿಲಿಯನ್ ಅಂತಂದ್ರೆ 1000 ಬಿಲಿಯನ್, ಬಹಳ ದೊಡ್ಡ ಅಮೌಂಟ್. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇವೆ. 2 ಟಾಪಿಕ್ಗಳನ್ನು ಕವರ್ ಮಾಡ್ತಾ ಇದ್ದೇವೆ. ಟಾಪಿಕ್ ನಂಬರ್ 1, ಸದ್ಯದ ಮಟ್ಟಿಗೆ ಪ್ರಪಂಚದಲ್ಲಿ 1 ಟ್ರಿಲಿಯನ್ ಮಾರ್ಕ್ ಇರುವಂತಹದ್ದು ಕೇವಲ 6 ಕಂಪನಿಗಳು. ಅದರಲ್ಲಿ ಟಾಪ್ 3 ಕಂಪನಿಗಳು ಮೈಕ್ರೋಸಾಫ್ಟ್ 240 ಲಕ್ಷ ಕೋಟಿ, ಆಪಲ್ 238 ಲಕ್ಷ ಕೋಟಿ, ಸೌದಿ ಅರಾಮ್ಕೋ 174 ಲಕ್ಷ ಕೋಟಿ. ನಮ್ಮ ಭಾರತದ ICICI ಸೆಕ್ಯೂರಿಟೀಸ್ ಬ್ರೋಕರೇಜ್ ಕಂಪನಿ ಹೇಳ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಯಾವುದಾದ್ರೂ 1 ಟ್ರಿಲಿಯನ್ ಕಂಪನಿ ಆಗ್ಬೇಕು, 83 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಗ್ಬೇಕು ಅಂತಂದ್ರೆ 3 ಕಂಪನಿಗಳಿಗೆ ಸಾಧ್ಯತೆಗಳಿದಾವೆ. HDFC ಬ್ಯಾಂಕು, ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫೈನಾನ್ಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಸದ್ಯದ ಮಟ್ಟಿಗೆ 18.8 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. HDFC ಬ್ಯಾಂಕು 12.7 ಲ್ಯಾಕ್ ಕ್ರೋರ್ಸ್, ಬಜಾಜ್ ಫೈನಾನ್ಸ್ 4.6 ಲ್ಯಾಕ್ ಕ್ರೋರ್ಸ್. ICICI ಸೆಕ್ಯೂರಿಟೀಸ್ ಹೇಳ್ತಾರೆ, HDFC ಬ್ಯಾಂಕು ಭಾರತದ ಪ್ರಥಮ ಕಂಪನಿ ಆಗ್ಬೋದು 1 ಟ್ರಿಲಿಯನ್ ಮಾರ್ಕ್ ತಲುಪುವಂತಹದ್ದು 2032ರಲ್ಲಿ. ಅದೇನಾದ್ರೂ ಬಿಸ್ನೆಸ್ ಚೆನ್ನಾಗಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫೈನಾನ್ಸ್ ಕೂಡ ಆ ಲೆವೆಲಿಗೆ ತಲುಪಬಹುದು ಅಂತ ತಜ್ಞರ ಅಭಿಪ್ರಾಯ. ಈಗ 2032ನೇ ಇಸ್ವಿಗೆ ಈ ಕೆಳಕಂಡ 3 ಕಂಪನಿಗಳು 1 ಟ್ರಿಲಿಯನ್ ತಲುಪಬೇಕಾದ್ರೆ ಏನು CAGR ಅಲ್ಲಿ ಗ್ರೋತ್ ಆಗಬೇಕು ಅಂತ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸದ್ಯದ ಮಾರ್ಕೆಟ್ ಕ್ಯಾಪ್ 18.8 ಲ್ಯಾಕ್ ಕ್ರೋರ್ಸ್, CAGR ರಿಕ್ವೈರ್ಡ್ ಟು ಟಚ್ 83 ಲ್ಯಾಕ್ ಕ್ರೋರ್ಸ್, 17.9% ಮಾರ್ಕೆಟ್ ಕ್ಯಾಪ್ ಮೇಲೆ ಅಭಿವೃದ್ಧಿ ಆಗಬೇಕು ಪ್ರತಿ ವರ್ಷ 2032ರೊಳಗೆ. ಸದ್ಯದಲ್ಲಿ ಕಳೆದ 10 ವರ್ಷದ ಚರಿತ್ರೆ ತಗೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ 21% ಮೇಲೆ ಹೋಗಿದೆ. HDFC ಬ್ಯಾಂಕು ಮಾರ್ಕೆಟ್ ಕ್ಯಾಪ್ 12.7 ಲ್ಯಾಕ್ ಕ್ರೋರ್ಸ್, CAGR ರಿಕ್ವೈರ್ 23.2%, ಹಿಂದಿನ 10 ವರ್ಷದಲ್ಲಿ 18% ಗ್ರೋತ್ ಕೊಟ್ಟಿದೆ. ಬಜಾಜ್ ಫೈನಾನ್ಸ್ 4.6 ಲ್ಯಾಕ್ ಕ್ರೋರ್ಸ್, CAGR ರಿಕ್ವೈರ್ಡ್ ಟು ಟಚ್ 83 ಲ್ಯಾಕ್ ಕ್ರೋರ್ಸ್, ಮಾರ್ಕೆಟ್ ಕ್ಯಾಪ್ 37.9% ಮತ್ತು 10 ಇಯರ್ಸ್ CAGR 47%. ICICI ಸೆಕ್ಯೂರಿಟೀಸ್ ಅಲ್ಲಿರುವಂತಹ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ HDFC ಬ್ಯಾಂಕು ಬಹಳ ಅಂಡರ್ ವ್ಯಾಲ್ಯೂಡ್ ಮತ್ತು ಕಳೆದ 3 ವರ್ಷದಿಂದ ಸತತವಾಗಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಆದ್ದರಿಂದಾಗಿ ಕಳೆದ 10 ವರ್ಷ ರಿಟರ್ನ್ಸ್ ತಗೊಂಡ್ರೆ ಇಂತಹ ಕಂಪನಿಗಳು ಮಾರ್ಕೆಟ್ ಕ್ಯಾಪ್ 83 ಲಕ್ಷ ಕೋಟಿ ಆಗುವಂತ ಚಾನ್ಸ್ ಇದೆ ಬೈ 2032, ಅಂದರೆ 8ರಿಂದ 9 ವರ್ಷಗಳಲ್ಲಿ. ಈಗ ಭಾರತದಲ್ಲಿ ಕಂಪನೀಸ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ 2024 ನಿಮ್ಮ ಮುಂದೆ ಇಟ್ಟಿದ್ದೇನೆ. ರಿಲಯನ್ಸ್ ಇಂಡಸ್ಟ್ರೀಸ್ 18.8 ಲ್ಯಾಕ್ ಕ್ರೋರ್ಸ್, TCS 14.1 ಲ್ಯಾಕ್ ಕ್ರೋರ್ಸ್, HDFC ಬ್ಯಾಂಕ್ 12.7 ಲ್ಯಾಕ್ ಕ್ರೋರ್ಸ್, ICICI ಬ್ಯಾಂಕ್ 7.1 ಲ್ಯಾಕ್ ಕ್ರೋರ್ಸ್, ಇನ್ಫೋಸಿಸ್ 6.8 ಲ್ಯಾಕ್ ಕ್ರೋರ್ಸ್, ಭಾರತಿ ಏರ್ಟೆಲ್ 6.4 ಲ್ಯಾಕ್ ಕ್ರೋರ್ಸ್, HUL 6 ಲ್ಯಾಕ್ ಕ್ರೋರ್ಸ್, ITC 5.8 ಲ್ಯಾಕ್ ಕ್ರೋರ್ಸ್. ICICI ಸೆಕ್ಯೂರಿಟೀಸ್ ಅವರ ತಜ್ಞರ ಅಭಿಪ್ರಾಯದಂತೆ ಅವ್ರು ಹೇಳೋದು, ಮುಂದಿನ ದಿನಗಳಲ್ಲಿ ಯಾವ್ಯಾವ ಕಂಪನಿಗಳು ಹೈ ಮಾರ್ಕೆಟ್ ಕ್ಯಾಪ್ ಹೀಗಿದೆ, TCS, ICICI ಬ್ಯಾಂಕ್, ಇನ್ಫೋಸಿಸ್, HUL ಇವುಗಳನ್ನು ನೋಡಿದ್ರೆ HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫೈನಾನ್ಸ್ ಮೊದಲಿಗೆ 83 ಲಕ್ಷ ಕೋಟಿಗೂ ತಲುಪುವ ಅಂದಾಜಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾದು ನೋಡಬೇಕು, ಮುಂದಿನ ದಿನಗಳಲ್ಲಿ ಯಾವ ಕಂಪನಿ ಮೊದಲಿಗೆ 83 ಲಕ್ಷ ಕೋಟಿಯನ್ನು ತಲುಪುತ್ತೆ. ಅದು ನಮ್ಮ ದೇಶದ ಹೆಮ್ಮೆಯ ವಿಷಯ ಆಗುತ್ತೆ. ಈಗ 2ನೇ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗು, ಕೊನೆಯವರೆಗೂ ಕೇಳಿ. ಕಳೆದ 18 ತಿಂಗಳಿಂದ ಎಲ್ಲಾ PSU ಸ್ಟಾಕ್ಸ್ ಷೇರುಗಳು ಒಂದು ದೊಡ್ಡ ರ್ಯಾಲಿಲಿದ್ದಾವೆ. ಸಾಮಾನ್ಯವಾಗಿ PSU ಸ್ಟಾಕ್ಸ್ ಅಂತಾನೆ ಜನ ಮೂಗು ಮುರಿಯವರೇ ಜಾಸ್ತಿ, ನೆಗೆಟಿವ್ ಸೆಂಟಿಮೆಂಟ್. ಈಗ ಸದ್ಯಕ್ಕೆ ಅದು ಪಾಸಿಟಿವ್ ಆಗಿದೆ. ಯಾಕಂದ್ರೆ ಸರ್ಕಾರ ಬಹಳಷ್ಟು ಆರ್ಡರ್ಗಳನ್ನು PSU ಬ್ಯಾಂಕಿಗೆ ಪಾಸ್ ಮಾಡಿದೆ, ಸ್ಪೆಷಲಿ ಡಿಫೆನ್ಸ್ ಮತ್ತು ರೈಲ್ವೆ ಸೆಕ್ಟರ್. ಅದರಿಂದ ಡೊಮೆಸ್ಟಿಕ್ ಕಂಪನಿಗಳಿಗೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇರೋದ್ರಿಂದ ಈ ಕಂಪನಿಗಳು
ಕೋಟಿ ಕೋಟಿ ಹಣವನ್ನು ಸರ್ಕಾರದಿಂದ ಪಡೆದಿದ್ದಾವೆ. ಅದರಿಂದಾಗಿ ಮೇಲಕ್ಕೆ ಹೋಗ್ತಾ ಇದೆ. ಈ ರೀತಿ ಸರ್ಕಾರದಿಂದ ಬೇಕಾದಷ್ಟು ಆರ್ಡರ್ಗಳು ಬಂದದ್ರಿಂದ ಈ PSU ಕಂಪನಿಗಳದ್ದು ಪ್ರಾಫಿಟ್ ಬಹಳ ಮೇಲಕ್ಕೆ ಹೋಗಿದೆ, ವ್ಯಾಲ್ಯೂಯೇಷನ್ ಕೂಡ ಬಹಳ ಮೇಲಕ್ಕೆ ಹೋಗಿದೆ. ಮತ್ತು ಕೆಲವು PSU ಕಂಪನಿಗಳ ವ್ಯಾಲ್ಯೂಯೇಷನ್ ಪ್ರೈವೇಟ್ ಕಂಪನಿಗಳ P ರೇಷಿಯೋಗಿಂತ ವ್ಯಾಲ್ಯೂಯೇಷನ್ಗಿಂತ ಜಾಸ್ತಿ ಆಗಿದೆ. ಅದನ್ನು ತಜ್ಞರು ಮೋದಿ ಪ್ರೀಮಿಯಂ ಅಂತ ಕರೀತಾರೆ. ಈಗ ನಾನು ಮೆಟಲ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೇಲ್ PSU 14.9 P ರೇಷಿಯೋ ಇದೆ. ನ್ಯಾಲ್ಕೋ PSU 20.2 ಇದೆ P ರೇಷಿಯೋ. ಹಿಂಡಾಲ್ಕೋ ಪ್ರೈವೇಟ್ 15.4 ಮಾತ್ರ ಇದೆ. ಅಂದ್ರೆ ಗವರ್ಮೆಂಟ್ ಕಂಪನಿ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, ಪ್ರೈವೇಟ್ ಕಂಪನಿ ಕಮ್ಮಿ ಇದೆ. ಈಗ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಕಂಟೈನರ್ ಕಾರ್ಪೊರೇಷನ್ PSU 46, ಅದಾನಿ ಪೋರ್ಟ್ಸ್ ಪ್ರೈವೇಟು 40. ಬಹಳಷ್ಟು ಸೆಕ್ಟರ್ಗಳಲ್ಲಿ ಮೇನ್ಲಿ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ರೈಲ್ವೇಸ್ ರಿಲೇಟೆಡ್ ಅಲ್ಲಿ ನಾವು ನೋಡಿದ ಹಾಗೆ ಬೇಕಾದಷ್ಟು ಸ್ಕೋಪು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗ್ಲಿಕ್ಕಿದೆ. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಹಿಸ್ಟಾರಿಕಲಿ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾವೆ PSU ಸ್ಟಾಕ್ಸ್. ಮತ್ತು ಕಳೆದ ಒಂದು ವರ್ಷದಲ್ಲಿ ರೆಕಾರ್ಡ್ ಪ್ರಾಫಿಟ್ ಅನ್ನು ಕೂಡ ಕೊಟ್ಟಿದ್ದಾವೆ. ಒಂದು ಅಂದಾಜು 33 PSU ಸ್ಟಾಕ್ಗಳು ಕಳೆದ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ 2023 ಅಲ್ಲಿ. ನಿಮ್ಮ ಮುಂದೆ ಬೆಸ್ಟ್ ಪರ್ಫಾರ್ಮಿಂಗ್ PSU ಇನ್ 2023 ಅಂತ ಪಟ್ಟಿ ಇಟ್ಟಿದ್ದೇನೆ. REC ಕಳೆದ ಒಂದು ವರ್ಷದಲ್ಲಿ ಕೊಟ್ಟ ರಿಟರ್ನ್ಸ್ 252%, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 241%, IRFC 197%, ಮಜಗಾಂವ್ ಡಾಕ್ಸ್ 195%, NLC ಇಂಡಿಯಾ 193%. ಅದಲ್ಲದೇ ITI, ಇರ್ಕಾನ್ ಇಂಟರ್ನ್ಯಾಷನಲ್, SJVN, ರೈಲ್ ವಿಕಾಸ್ ನಿಗಮ್, ಕೊಚಿನ್ ಶಿಪ್ಯಾರ್ಡ್, BHEL, HAL, ಹುಡ್ಕೋ ಇವುಗಳು ಕೂಡ ಆಲ್ಮೋಸ್ಟ್ 100% ಇಲ್ಲ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾವೆ 2023ರಲ್ಲಿ. 2023 ಮುಂಚೆ PSU ಸ್ಟಾಕ್ಸ್ ಲೋವರ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆಯೋ ಪ್ರೈವೇಟ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ. ಈಗ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ, ಅಂದ್ರೆ 2024ರಲ್ಲಿ ಈ ಔಟ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ. ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಭಾರತದ ಯಾವ ಕಂಪನಿ ಮೊದಲಿಗೆ 83 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಬಹುದು, ಅಂದ್ರೆ 1 ಟ್ರಿಲಿಯನ್ ಮಾರ್ಕ್? ಅದನ್ನ ದಯವಿಟ್ಟು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.